ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಉತ್ತರ ಒಳನಾಡಿನಲ್ಲಿ 3 ದಿನ ತಾಪಮಾನದ ಹೆಚ್ಚಳ. ಹೌದು, ಬಿಸಿಲಿನ ಧಗೆ ಅನ್ನೋದು ಹೆಚ್ಚಾಗಿದೆ. ಜನಸಾಮಾನ್ಯರ ಬದುಕು ಕೂಡ ಬಹಳಷ್ಟು ಕಷ್ಟವಾಗಿದೆ. ಈ ರಾಯಚೂರು ಭಾಗದಲ್ಲಿ ಬಿಸಿಲಿನ ತಾಪಮಾನ ಏರಿಕೆಯಾಗಿದೆ. ಜನಸಾಮಾನ್ಯರ ಬದುಕು ಕೂಡ ಬಹಳಷ್ಟು ಕಷ್ಟ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು ಭಾರೀ ಉಷ್ಣ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ 36ರಿಂದ 38 ಡಿಗ್ರಿ ತಾಪಮಾನ ದಾಖಲಾಗಿದೆ. ಕರಾವಳಿಯಲ್ಲಿ ತೇವಾಂಶ ಹೆಚ್ಚಾಗಿ ತೀವ್ರ ಸೆಕೆಯ ವಾತಾವರಣ. ಇನ್ನು ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಅಂತ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಬಿಸಿಲಿನ ಧಗೆಯನ್ನು ನಿಜಕ್ಕೂ ಕೂಡ ಅನುಭವಿಸಿದವ್ರಿಗೆ ಗೊತ್ತು. ಬಹಳಷ್ಟು ಸೆಕೆಯ ವಾತಾವರಣ ನಿರ್ಮಾಣ ಆಗಿದೆ. ಉಷ್ಣಾಂಶ ಹೆಚ್ಚಾಗಿದೆ. ಆರೋಗ್ಯದಲ್ಲೂ ಕೂಡ ವೈಪರೀತ್ಯಗಳು ಉಂಟಾಗಬಹುದು. ಆರೋಗ್ಯದ ಹಿತದೃಷ್ಟಿಯಿಂದ ತಂಪು ಪಾನೀಯಗಳನ್ನು, ಅಂದರೆ ಆರೋಗ್ಯಕರ ತಂಪು ಪಾನೀಯಗಳನ್ನು ಅಥವಾ ಹಣ್ಣಿನ ಪಾನೀಯಗಳನ್ನು ಸೇವನೆ ಮಾಡೋದು ಉತ್ತಮ. ತೆಂಗಿನ ನೀರಿರಬಹುದು, ಎಳ್ನೀರಿರಬಹುದು, ರಾಗಿ ಗಂಜಿ ಇರಬಹುದು. ಈ ರೀತಿ ದೇಹಕ್ಕೆ ತಂಪನ್ನು ನೀಡುವಂತಹ ನೀರನ್ನು ಅಥವಾ ಮಜ್ಜಿಗೆಯನ್ನು ಸೇವನೆ ಮಾಡೋದು ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಬಾಗಲಕೋಟೆ ತಗೊಳ್ಳಿ, ವಿಜಯಪುರ ತಗೊಳ್ಳಿ, ಕಲಬುರಗಿ, ರಾಯಚೂರು, ಉತ್ತರ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಉಷ್ಣಾಂಶ ಭಾರಿ ಹೆಚ್ಚಾಗಿದೆ. ನೀವು ಬೆಂಗಳೂರಿನಲ್ಲೇ ಊಹೆ ಮಾಡೋದಕ್ಕಾಗೋದಿಲ್ಲ. ಬಿಸಿಲಿನ ತಾಪ ಹೆಚ್ಚಾಗಿದೆ. 36 ಡಿಗ್ರಿಯಿಂದ 38 ಡಿಗ್ರಿ ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ತಾಪಮಾನ ಹೆಚ್ಚಾಗಿದೆ ಅಂತ. ಬೆಂಗಳೂರು ನಗರ ಪ್ರದೇಶದಲ್ಲಿ ಈ ಸಿಮೆಂಟ್ ರಸ್ತೆಗಳು ಜಾಸ್ತಿ, ಅದು ಬಿಸಿಲನ್ನ ಶೇಖರಣೆ ಮಾಡಿಕೊಳ್ಳುತ್ತೆ. ರಾತ್ರಿ ಕೂಡ ತಂಪಾದ ಒಂದು ಗಾಳಿ ಬೀಸ್ತಾ ಇರುತ್ತೆ. ಆದರೆ ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದಾಗಿ ಆ ಸೆಕೆಯ ವಾತಾವರಣ ನಿರ್ಮಾಣ ಆಗುತ್ತೆ. ಹೀಟೆಲ್ಲ ಕಂಟ್ರೋಲ್ ಇಟ್ಕೊಳ್ಳುವ ಈ ಸಿಮೆಂಟ್ ರಸ್ತೆಗಳು ರಾತ್ರಿ ಆದರೆ ಬಿಟ್ಟುಬಿಡ್ತವೆ. ಸೊ ಹಾಗಾಗಿ ರಾತ್ರಿ ಕೂಡ ಸೆಕೆಯ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ತೀವ್ರವಾಗಿ ಏರಿಕೆಯಾಗಿದ್ದು ಜನ ಅಂತೂ ಕಂಗಾಲಾಗಿ ಹೋಗಿದ್ದಾರೆ. ಕಲಬುರಗಿ ನೋಡಿ 44 ಡಿಗ್ರಿ ತಾಪಮಾನ. ಇನ್ನು ಉತ್ತರ ಕರ್ನಾಟಕದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಆರೋಗ್ಯದ ಬಗ್ಗೆ ಜನಸಾಮಾನ್ಯರು ಕಾಳಜಿಯನ್ನು ವಹಿಸಬೇಕು. ಹವಾಮಾನ ಇಲಾಖೆ ಮುಂದಿನ 3 ದಿವಸ ಉಷ್ಣ ಅಲೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಕ್ಕಳು ಸೇರಿದ ಹಾಗೆ ಸಾರ್ವಜನಿಕರು ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳಲ್ಲಿ ವಿಶೇಷ ವಾರ್ಡ್ಗಳನ್ನು ಕೂಡ ತೆರೆದಿದ್ದಾರೆ. ದೇಗುಲಗಳ ದರ್ಶನ ಸಮಯದಲ್ಲೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ತಾಪಮಾನ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಚೇಂಜಸ್ ಏನಿರುತ್ತೆ ಅದರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಲೈಟ್ ಆಗಿರುವಂಥ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಬೇಕು. ಎಸ್ಪೆಷಲಿ ಹಣ್ಣುಗಳಲ್ಲಿ ಆರೆಂಜ್ ಇರ್ಬೋದು, ಮೋಸಂಬಿ ಇರ್ಬೋದು, ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು ಇರ್ಬೋದು, ಅಥವಾ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆದರೆ ಮ್ಯಾಂಗೋ ಕೂಡ ಸ್ವಲ್ಪ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಸೇವನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದೇ ರೀತಿ ತರಕಾರಿಗಳು ಅಂತ ಬಂದಾಗ ಸೌತೆಕಾಯಿ ತುಂಬ ಇಂಪಾರ್ಟೆಂಟು. ಸೌತೆಕಾಯಿಯನ್ನು ಸೇವನೆ ಮಾಡ್ತಾ ಇರ್ಬೋದು. ಇನ್ನು ಮಜ್ಜಿಗೆಯ ಸೇವನೆ ತುಂಬ ಇಂಪಾರ್ಟೆಂಟು. ಅದೇ ರೀತಿ ನೀರಿನ ಸೇವನೆ ಏನಿದೆ, ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ 5, 5:30, 6 ಗಂಟೆ ಅಂತ ಟೈಮಲ್ಲಿನೇ ಸ್ವಸ್ಥರಾಗಿದ್ದೀರಾ ಅಂತ ಹೇಳಿದರೆ ನೀರಿನ ಸೇವನೆ ಮಾಡೋದು ತುಂಬ ಉತ್ತಮ. ಅರೌಂಡ್ 2ರಿಂದ 3 ಗ್ಲಾಸ್ ಅಷ್ಟು ನೀರಿನ ಸೇವನೆ ಸ್ವಲ್ಪ 15-20 ನಿಮಿಷ ಗ್ಯಾಪ್ನಲ್ಲಿ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ಇದು ಆಹಾರದ ಬಗ್ಗೆ. ಆ್ಯಂಡ್ ಲೈಟ್ ಫುಡ್ ಇರಬೇಕು ತುಂಬ. ಸೊ ಸ್ವಲ್ಪ ಸ್ವೀಟ್ಸ್ ಕೂಡ ಈ ಒಂದು ಸೀಸನ್ನಲ್ಲಿ ಅಲೌಡ್ ಇರುತ್ತೆ. ಎಸ್ಪೆಷಲಿ ಖರ್ಜೂರದ ಸೇವನೆ ಮಾಡ್ಬೋದು, ಒಣ ದ್ರಾಕ್ಷಿಯ ಸೇವನೆ ಮಾಡ್ಬೋದು. ಎಲ್ಲಿ ಡಯಾಬಿಟಿಸ್ ಮೆಲೈಟಸ್ ಇದೆ, ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳುವವರು ಇದನ್ನು ಅವಾಯ್ಡ್ ಮಾಡ್ಬೋದು. ಮಿಕ್ಕಿದವರೆಲ್ಲ ಕೂಡ ಸೇವನೆ ಮಾಡಿದರೆ ಒಳ್ಳೆಯದು. ಇನ್ನು ಮಜ್ಜಿಗೆಯ ಸೇವನೆ ತುಂಬ ಇಂಪಾರ್ಟೆಂಟು. ಸೊ ಮಜ್ಜಿಗೆ ಪ್ರತಿನಿತ್ಯ ಮಧ್ಯಾಹ್ನ ಊಟದ ಜೊತೆ ಅಥವಾ ಊಟ ಆದಮೇಲೆ 1 ಗ್ಲಾಸ್ನಷ್ಟು ಮಜ್ಜಿಗೆಯ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ಹೊರಗಡೆ ಫುಡ್ಡನ್ನು ನಾವು ಅವಾಯ್ಡ್ ಮಾಡಬೇಕು ತುಂಬ ಈ ಸಮ್ಮರ್ ಸೀಸನಲ್ಲಿ. ಯಾಕೆಂದರೆ ತುಂಬ ಬ್ಯಾಕ್ಟೀರಿಯಲ್ ಡಿಸೀಸಸ್ಗಳು ಸ್ಪ್ರೆಡ್ ಆಗ್ತಾ ಇರುತ್ತೆ, ಎಸ್ಪೆಷಲಿ ನೀರಿನಿಂದ. ಸೊ ನೀರು ಕುಡಿಯೋದಾಗಲಿ, ಹೊರಗಡೆ ಫುಡ್ ಏನು ರೆಡಿಯಾಗಿರುತ್ತೆ ಅಥವಾ ರೆಡಿ ಮಾಡಿ ಇಟ್ಟಿರುವಂಥ ಫುಡ್ಡು ತುಂಬ ಟೈಮ್ ಆದಮೇಲೆ ಬಿಸಿ ಮಾಡಿ ತಿನ್ನುವಂಥದ್ದು, ಇಂಥದನ್ನೆಲ್ಲ ನಾವು ಸಮ್ಮರ್ನಲ್ಲಿ ಅವಾಯ್ಡ್ ಮಾಡಬೇಕು. ಬೇರೆ ಸೀಸನಲ್ಲೂ ಕೂಡ ಅವಾಯ್ಡ್ ಮಾಡಬೇಕು. ಸಮ್ಮರ್ನಲ್ಲಿ ಅವಾಯ್ಡ್ ಮಾಡೋದು ತುಂಬ ಉತ್ತಮ. ಎಕ್ಸಸೈಸ್ ಅಂತ ಬಂದಾಗ ಆದಷ್ಟು ಜಾಸ್ತಿ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಥವಾ ಎಕ್ಸಸೈಸ್ ಮಾಡಲೇಬೇಕು ಅಂತ ಪರಿಸ್ಥಿತಿ ಇತ್ತು ಅಂತ ಹೇಳಿದರೆ ಸ್ವಲ್ಪ ಎಕ್ಸಸೈಸ್ ಮಾತ್ರ ಮಾಡಬೇಕು. ಇವಿಷ್ಟೇ ಕ್ಷಣದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.